ಶಿವಕುಮಾರ್ 15 ನಿಮಿಷ ನಿಮ್ಮ ಟೈಮ್. ಸಭಾಪತಿಗಳೇ, ಧನ್ಯವಾದಗಳು. ಕರ್ನಾಟಕದ ರಾಜ್ಯಪಾಲರು ದಿನಾಂಕ 22/1/2026 ಗುರುವಾರ ಜಂಟಿ ಸದನವನ್ನು ಉದ್ದೇಶಿಸಿ ಮಂಡಿಸಿದ ಭಾಷಣವನ್ನು ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತೇನೆ. ಈ ಜಂಟಿ ಸದನ ಉದ್ದೇಶಿಸಿ ಮಾಡಿದಂಥ ಭಾಷಣ ಇದನ್ನು ನೋಡಿದ್ರೆ ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಂತ್ರಿಗಳನ್ನ, ಸರ್ಕಾರನ ನಾನು ನನ್ನ ಮೆಚ್ಚುಗೆ ವ್ಯಕ್ತಪಡಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ, ಸರ್ಕಾರದ ಉದ್ದೇಶನ, ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಏನಾದರೂ ಇನ್ನಷ್ಟು ಪ್ರಗತಿಪರವಾಗಿ ಮುಂದುವರಿಬೇಕಾದ್ರೆ ಕೇಂದ್ರ ಸರ್ಕಾರದ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿದ್ರೆ ಇವತ್ತು ಈ ದೇಶದಲ್ಲಿ ಏನು 2ನೇ ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ನಾವು ಒಂದು ಉತ್ತಮವಾದಂಥ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ, ಅದನ್ನು ನಾವು 1ನೇ ಸ್ಥಾನಕ್ಕೆ ಬರೋದು ಯಾವುದೇ ಥರದ ಆಶ್ಚರ್ಯ ಇಲ್ಲ. ಅದಕ್ಕೆ ಬೇಕಾಗಿರುವಂಥ ಸಹಕಾರ ಎರಡೂ ಕಡೆಗಳಿಂದ ಆಗಬೇಕಾಗಿದೆ. ಇವತ್ತು ನಾವು ಫೆಡರಲ್ ಸಿಸ್ಟಮಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೂ ಅವರ ಸಹಕಾರನೂ ಬೇಕು, ರಾಜ್ಯ ಸರ್ಕಾರನೂ ಅದಕ್ಕೆ ಸ್ಪಂದಿಸಬೇಕಾಗಿರುವಂಥ ಜವಾಬ್ದಾರಿ ಎರಡೂ ಕಡೆ ಇದೆ. ಸಭಾಪತಿಗಳೇ, ಕಳೆದ 3-4 ದಿನಗಳಿಂದ 22ನೇ ತಾರೀಕಿಂದ ಆದಂಥ ಘಟನಾವಳಿಗಳನ್ನ ನಾನು ಮತ್ತೆ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ನೀವು ಭಾಳಷ್ಟು ಶ್ರಮ ವಹಿಸಿ ಎರಡೂ ಕಡೆಯೂ ಎಲ್ಲ ಶಮನ ಮಾಡಿ ಇವತ್ತು ಸದನ ನಡೀತಾ ಇರೋದು ನಾನು ಮೊದಲನೇದಾಗಿ ನಿಮಗೆ ಅಭಿನಂದಿಸೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಇವತ್ತು ಸುಗಮವಾಗಿ ನಡೆಯೋದಕ್ಕೆ ನೀವು ಅದಕ್ಕೆ ಕಾರಣಕರ್ತರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗಿರಬೇಕಾದ್ರೆ ಈ ದೇಶ ಕಂಡಂತ ಒಬ್ಬ ಉತ್ತಮವಾದಂಥ ರಾಷ್ಟ್ರಪತಿಗಳು KR ನಾರಾಯಣನವರು. ಅವರು ಬರ್ಕೊಟ್ಟಿದ್ದ ಭಾಷಣದ ಜೊತೆಗೆ ಎರಡು ಮಾತನ್ನ ಹೇಳ್ತಾರೆ, ವೆದರ್ ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಫೇಲ್ಡ್ ಆರ್ ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಆವತ್ತು ಇಡೀ ದೇಶ ತಲ್ಲಣ ಆಗ್ಬಿಡುತ್ತೆ. ರಾಷ್ಟ್ರಪತಿಗಳು ಈ ಎರಡು ಮಾತಿನ ಬಗ್ಗೆ, ಎರಡು ಸೆಂಟೆನ್ಸ್ ಬಗ್ಗೆ ಎಡಿಟೋರಿಯಲ್ಸ್ ಬರುತ್ತೆ, ಡಿಸ್ಕಷನ್ಸ್ ಆಗುತ್ತೆ, ಡಿಬೇಟ್ಸ್ ಆಗುತ್ತೆ, ಇಡೀ ದೇಶ ಚರ್ಚೆ ಮಾಡುತ್ತೆ. ಅವ್ರು ಹೇಳಿದ ಸರಿನಾ ತಪ್ಪ ಅಂತ. ಈ ವಿಚಾರ ಯಾಕೆ ಬರುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರ, ಆವತ್ತಿನ ಕೇಂದ್ರ ಸರ್ಕಾರ 50 ವರ್ಷಗಳಾಗಿದೆ ಈ ಭಾರತದ ಸಂವಿಧಾನಕ್ಕೆ, ಅದನ್ನು ನಾವು ಪರಾಮರ್ಶೆ ಮಾಡಬೇಕು, ಹಂಗಾಗಿ ನಾವು ಅದನ್ನು ರಿವ್ಯೂ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಅದನ್ನ ಇಡೀ ದೇಶದಲ್ಲಿ ಅದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. ರಾಷ್ಟ್ರಪತಿಗಳು ಆ ಎರಡು ಮಾತನ್ನ ಹೇಳಿರ್ತಾರೆ. ಆದರೆ ಅದಾಗಿ 1 ತಿಂಗಳಿಗೆ ಜಂಟಿ ಸದನನ ಉದ್ದೇಶಿಸಿ ಮಾತಾಡಬೇಕಾಗುತ್ತೆ. ಅಂದಿನ ರಾಷ್ಟ್ರಪತಿಗಳಾದಂಥ KR ನಾರಾಯಣನವರು ಏನು NDA ಸರ್ಕಾರದ ಕ್ಯಾಬಿನೆಟ್ ಏನು ಕ್ಲಿಯರ್ ಮಾಡಿರುತ್ತೆ ಆ ಕಾಪಿನ ತಗೊಂಡು ನಾವು ಸರ್ಕಾರ ಸಂವಿಧಾನ ಪರಾಮರ್ಶೆ ಮಾಡೋದಕ್ಕೆ ಒಂದು ಸಮಿತಿನ ರಚಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು KR ನಾರಾಯಣನವರು ಹೇಳ್ತಾರೆ. ಅವರು ಅದನ್ನ ಸ್ಕಿಪ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಇಟ್ ವಾಸ್ ಅಪ್ರೂವ್ಡ್ ಅಂಡ್ ಡಿಸೈಡೆಡ್ ಬೈ ದೆನ್ ಕ್ಯಾಬಿನೆಟ್ ಹೆಡೆಡ್ ಬೈ ಮಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ. ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಪ್ರಾರಂಭ ಮಾಡಿದ್ರು, 1 ನಿಮಿಷ ಆಯ್ತು, 2 ನಿಮಿಷ ಮಾತಾಡಿದ್ರು, ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೊರಟರು. ಅಕಸ್ಮಾತ್ ಏನಾದ್ರೂ ಘನತೆವೆತ್ತ ರಾಜ್ಯಪಾಲರು ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳಿತ್ತು, ಸರ್ಕಾರದ ಉದ್ದೇಶ ಚೆನ್ನಾಗಿತ್ತು, ಇದ್ರ ಬಗ್ಗೆ ಮಾತಾಡಿದ್ರೆ ಇನ್ನಷ್ಟು ಕರ್ನಾಟಕ ಜನತೆಗೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಗೊತ್ತಿತ್ತು. ಈ ಹ್ಯಾಸ್ ಎವ್ರಿ ರೈಟ್ ಟು ಸ್ಕಿಪ್ ಎನಿ ಪ್ಯಾರಾ. ನಾನು ಅದ್ರ ಬಗ್ಗೆ ನಾನೇ ಡಿಸ್ಪ್ಯೂಟ್ ಮಾಡೋದಿಲ್ಲ. ಆದರೆ ಸಭಾಪತಿಗಳೇ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ಕೊಡ್ತಾ ಇದೆ. ನಾನು ಸುದೀರ್ಘವಾಗಿ ಏನು ನಮ್ಮ ಸಹೋದ್ಯೋಗಿಗಳು, ನಮ್ಮ ಸ್ನೇಹಿತರುಗಳು ಪ್ರೆಸೆಂಟ್ ಮಾಡಿದ್ದಾರೆ, ಅದನ್ನ ನಾನು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ. ಆದರೆ
ಬಹುಶಃ ಈ ದೇಶದಲ್ಲಿ ಏನಾದರೂ ಸಾಮಾಜಿಕ ನ್ಯಾಯಕ್ಕೆ ಒಂದು ಉತ್ತಮವಾದಂಥ ಸರ್ಕಾರ ಕೊಡ್ತಾ ಇದೆ ಅಂತಂದ್ರೆ ಇಡೀ ಜಮ್ಮು ಅಂಡ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅದು ಕರ್ನಾಟಕ ಸರ್ಕಾರ ಮಾತ್ರ. ಈ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯನ ಎತ್ತಿಡಿದಿರೋದು ಅಂತ ನಾನು ಹೇಳಕ್ಕೆ ಸ್ಟ್ರಾಂಗ್ ಆಗಿ ನಾನು ಇದನ್ನ ಪ್ರತಿಪಾದನೆ ಮಾಡಕ್ಕೆ ನಾನು ಇಚ್ಛೆ ಪಡ್ತೀನಿ ಸಭಾಪತಿಗಳೇ. ಇವತ್ತು ನಾವು ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಈಗಾಗಲೇ ಹೇಳಿದ್ದಾರೆ ಯಾವ್ಯಾವ ಕಾರ್ಯಕ್ರಮ ಯಾವ ತರ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಇಡೀ ದೇಶ ಇವತ್ತು ಕರ್ನಾಟಕ ಒಂದು ಮಾಡೆಲ್ ಆಗಿದೆ. ಯಾರಾದರೂ ಆ ಇಚ್ಛಾಶಕ್ತಿ ತೋರಿಸಿದ್ರ ಯಾವ್ದಾದ್ರು ಒಂದು ಸರ್ಕಾರ ತೋರಿಸ್ತಾ ಇದುವರೆಗೂ ಇಡೀ ದೇಶದಲ್ಲಿ ಗೊಂದಲಗಳಿತ್ತು. ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಂತ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸೇರಬೇಕು. ಇವತ್ತು ರಿಸರ್ವೇಶನ್ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದಿರ್ದಿರ್ಬೋದು,